ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ದ್ವಿತೀಯ PUC ಕಲಾ ವಿಭಾಗದ ರಾಜ್ಯಶಾಸ್ತ್ರ ವಿಷಯ ಮೇಲಿನ 2ನೇ ಪಾಠ ಇಲೆಕ್ಷನ್ಸ್ ಆ್ಯಂಡ್ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ ಅಥವಾ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿಯ ಬಗ್ಗೆ ನೋಡೋಣ. ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಭಾರತದಲ್ಲಿ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆಯ ಬಗ್ಗೆ ನೋಡಿದ್ದೇವೆ. ಇದರಲ್ಲಿ ಸ್ವಾತಂತ್ರ್ಯದ ನಂತರ ಸಂವಿಧಾನ ಜಾರಿಗೆ ಬಂದ ಬಳಿಕ ಭಾರತ ದೇಶದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯುತ್ತದೆ. ಆ ಸಾರ್ವತ್ರಿಕ ಚುನಾವಣೆ ನಡೆಯುವುದರ ಮೂಲಕ ಪ್ರಪಂಚದಲ್ಲಿಯೇ ಅತ್ಯಂತ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಭಾರತವು ಹೊರಹೊಮ್ಮುತ್ತದೆ ಎಂಬ ವಿಷಯವನ್ನು ನಾವು ತಿಳ್ಕೊಂಡಿದ್ದೇವೆ. ಜೊತೆಗೆ ಇವತ್ತು ಪ್ರಪಂಚದಲ್ಲಿ ಹೆಚ್ಚಿನ ಎಲ್ಲ ದೇಶಗಳು ಕೂಡ ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗ್ತಾ ಬರ್ತೇವೆ. ಅದರ ಜೊತೆಗೆ ಭಾರತವು ಕೂಡ ಸೇರಿಕೊಂಡಿದೆ. ಹಾಗಾದರೆ ಈ ಪ್ರಜಾಪ್ರಭುತ್ವ ಎಂಬ ವ್ಯವಸ್ಥೆಗೆ ಹೆಚ್ಚಿನ ಎಲ್ಲ ರಾಷ್ಟ್ರಗಳು ಒಲವನ್ನು ತೋರಿಸುವುದು ಯಾಕೆ ಮತ್ತು ಆ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವುದರ ಮೇಲೆ ನೆಲೆ ನಿಂತಿದೆ ಎಂಬುದನ್ನು ನಾವು ನೋಡುವ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹದ್ದೇ ಈ 2ನೇ ಪಾಠ, ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ. ಏನಿದು ಚುನಾವಣೆಗಳು? ಪ್ರಜಾಪ್ರಭುತ್ವ ವ್ಯವಸ್ಥೆ ನೆಲೆ ನಿಂತಿರುವುದೇ ಚುನಾವಣಾ ವ್ಯವಸ್ಥೆಯ ಮೇಲೆ. ಅಂದರೆ ಪ್ರಜೆಗಳು ತಮಗೆ ಬೇಕಾದಂತಹ ಪ್ರತಿನಿಧಿಗಳನ್ನು ಅಥವಾ ಸರಕಾರವನ್ನು ಆಯ್ಕೆ ಮಾಡಿಕೊಳ್ಳಲು ಇರುವಂಥ ಒಂದು ಅವಕಾಶ. ಪ್ರಜಾಪ್ರಭುತ್ವ ಶಬ್ದ ಹೇಳುವ ಹಾಗೆ ನಮಗೆ ಇದು ಪ್ರಜೆಗಳ ಸರಕಾರ. ಈ ಪ್ರಜೆಗಳ ಸರಕಾರ ಅಂದರೆ ಪ್ರಜೆಗಳು ಸಂವಿಧಾನಬದ್ಧವಾಗಿ ತಮಗೆ ಸಿಕ್ಕಿರುವಂತಹ ರಾಜಕೀಯ ಹಕ್ಕನ್ನು ಬಳಸಿಕೊಂಡು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ತಮ್ಮನ್ನು ತಾವೇ ಆಳ್ವಿಕೆ ಮಾಡಿಕೊಳ್ಳುವಂಥ ವ್ಯವಸ್ಥೆಯೇ ಪ್ರಜಾಪ್ರಭುತ್ವ. ಹಾಗಾಗಿ ಪ್ರಜಾಪ್ರಭುತ್ವದ ಅಡಿಗಲ್ಲು, ತಳಹದಿ ಯಾವುದಂತ ಹೇಳಿದರೆ ಚುನಾವಣೆಗಳು ಅಂತ ನಾವು ಹೇಳ್ಬೋದು. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಅತಿ ಹೆಚ್ಚಿನ ಸ್ಥಾನವನ್ನು ಪಡೆದುಕೊಂಡಿವೆ. ಚುನಾವಣೆಯ ಮೇಲೆಯೇ ಈ ಪ್ರಜಾಪ್ರಭುತ್ವ ಎಂಬ ಒಂದು ವ್ಯವಸ್ಥೆ ನೆಲೆ ನಿಂತಿರುವುದನ್ನು ನಾವು ನೋಡ್ತಿದ್ದೇವೆ. ಹಾಗಾದರೆ ಏನು ಇದು ಚುನಾವಣೆ ಎಂಬ ಅರ್ಥವನ್ನು ನಾವು ನೋಡುವ. ದ ವರ್ಡ್ ಇಲೆಕ್ಷನ್ ಅಥವಾ ಚುನಾವಣೆ ಎಂಬ ಪದವನ್ನು ನಾವು ಲ್ಯಾಟಿನ್ ಭಾಷೆಯ ಎಲಿಗೇರ್ ಎಂಬ ಶಬ್ದದಿಂದ ತೆಗೆದುಕೊಂಡಿದ್ದೇವೆ. ಹಾಗಾದರೆ ಎಲಿಗೇರ್ ಎಂಬ ಪದದ ಅರ್ಥ ಏನು? ಇಲೆಕ್ಟ್ ಆರ್ ಸಿಲೆಕ್ಟ್ ಆರ್ ಚೂಸ್, ಆರಿಸು ಅಥವಾ ಆಯ್ಕೆ ಮಾಡು ಎಂಬ ಅರ್ಥವನ್ನು ಕೊಡ್ತದೆ. ಹಾಗಾದರೆ ಏನಿದು ಇಲೆಕ್ಷನ್ ಅಥವಾ ಚುನಾವಣೆ ಅಂದರೆ? ಪ್ರಜೆಗಳು ಪ್ರಜಾಪ್ರಭುತ್ವದಲ್ಲಿ ತಮಗೆ ಬೇಕಾದಂತಹ ಪ್ರತಿನಿಧಿಗಳನ್ನು ಮತದಾನದ ಮೂಲಕ ಆಯ್ಕೆ ಮಾಡುವ, ಆರಿಸಿಕೊಳ್ಳುವ ವ್ಯವಸ್ಥೆಯೇ ಚುನಾವಣೆ. ಇಲ್ಲಿ ಮತದಾನ ಎನ್ನುವ ಬಗ್ಗೆ ನಿಮಗೆ ಮತದಾನ ಶಬ್ದದ ಬಗ್ಗೆ ಅರ್ಥ ಪ್ರಜೆಗಳು ತಮ್ಮ ಮತವನ್ನು ಹಾಕುವಂತಹ, ಬೆಂಬಲವನ್ನು ಸೂಚಿಸುವಂತಹ, ಸಪೋರ್ಟಿಂಗ್, ಯಾವ ಪಕ್ಷದ ಯಾವ ಅಭ್ಯರ್ಥಿಗೆ ನಮ್ಮ ಮತದಾರರು ಮತವನ್ನು ಚಲಾಯಿಸ್ತಾರೋ ಅದನ್ನು ಮತದಾನ ಎಂದು ಕರೀತೇವೆ. ಹಾಗಾಗಿ ಚುನಾವಣೆಯಲ್ಲಿ ಮತದಾರರು ಅಥವಾ ಪ್ರಜೆಗಳು ಮತದಾನವನ್ನು ಮಾಡುವುದರ ಮೂಲಕ ತಮ್ಮ ಪ್ರತಿನಿಧಿಗಳನ್ನು ಅಥವಾ ಸರಕಾರವನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನೇ ನಾವು ಚುನಾವಣೆ ಎಂದು ನಾವು ಕರೆಯುತ್ತೇವೆ. ಹಾಗಾಗಿ ಚುನಾವಣೆ ಎಂದರೆ ಏನು? ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನು ಅಥವಾ ಸರಕಾರವನ್ನು ಮತದಾನದ ಮೂಲಕ ಆಯ್ಕೆ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆಯೇ ಚುನಾವಣೆ. ಈ ಚುನಾವಣೆ ಎಂಬುದು ಪ್ರಜಾಪ್ರಭುತ್ವದಲ್ಲಿ ಬಹಳಷ್ಟು ಮಹತ್ವದ ಸ್ಥಾನವನ್ನು ಪಡ್ಕೊಂಡಿದೆ ಎಂದು ಆಗಲೇ ನಾವು ಹೇಳಿದ್ದೇವೆ. ಹಾಗಾಗಿ ಒಂದು ದೇಶದ ಸರಕಾರವನ್ನು ಆಯ್ಕೆ ಮಾಡುವ ಅಥವಾ ಒಂದು ದೇಶದಲ್ಲಿ ಈಗ ಆಡಳಿತದಲ್ಲಿರುವಂತಹ ಸರಕಾರವನ್ನು ಕೆಳಗಿಳಿಸುವಂತಹ ಎಲ್ಲ ಅಧಿಕಾರವನ್ನು ಪ್ರಜೆಗಳಿಗೆ ನೀಡಲಾಗಿದೆ. ಹಾಗಾಗಿ ಪ್ರಜೆಗಳು ಸಂವಿಧಾನಬದ್ಧವಾಗಿ ತಮಗೆ ಸಿಕ್ಕಿರುವಂತಹ ಅಧಿಕಾರ ಅಥವಾ ಹಕ್ಕು ಇದನ್ನು ಬಳಸಿಕೊಂಡು ಒಂದು ದೇಶದ ಸರಕಾರವನ್ನು ರಚಿಸುವ ಅಥವಾ ಅದನ್ನು ಕೆಳಗಿಳಿಸುವಂತಹ ಆ ಪರಮಶ್ರೇಷ್ಠ ಅಧಿಕಾರವನ್ನು ಅವರು ಹೊಂದಿರ್ತಾರೆ. ಆ ದೇಶದ ಪರಮಾಧಿಕಾರ ಪ್ರಜೆಗಳ ಕೈಯಲ್ಲಿ ಇರ್ತದೆ. ಅದಕ್ಕೆ ಕೆಲವು ರಾಜ್ಯಶಾಸ್ತ್ರಜ್ಞರು ಅಥವಾ ಮುತ್ಸದ್ದಿಗಳು ಹೇಳ್ತಾರೆ,
ಪ್ರಜಾಪ್ರಭುತ್ವದಲ್ಲಿ ಮತ ಅಥವಾ ಚುನಾವಣೆ ಅಥವಾ ಮತದಾನ ಎಂಬುದು ರೈಫಲ್ನಲ್ಲಿ ಬರುವಂತಹ ಬುಲೆಟ್ಗಿಂತಲೂ ಕೂಡ ಪ್ರಭಾವಶಾಲಿಯಾದುದು ಅಂತ ಹೇಳಿ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ತಮಗೆ ಸಿಕ್ಕಿರುವಂತಹ ಅವಕಾಶವನ್ನು ಅಥವಾ ಆ ಪರಮ ಅಧಿಕಾರವನ್ನು ಬಳಸಿಕೊಂಡು ಒಂದು ದೇಶದ ಸರಕಾರವನ್ನು ಆಯ್ಕೆ ಮಾಡುವ ಅಥವಾ ಅದನ್ನು ಕೆಳಗಿಳಿಸುವಂತಹ ಅಧಿಕಾರ ಸಿಗ್ತದೆ. ಹೀಗೆ ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹ ವ್ಯವಸ್ಥೆಯಲ್ಲಿ, ಚುನಾವಣೆಯ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳು ಭಾಗವಹಿಸ್ತವೆ. ಅಂದರೆ ರಾಜಕೀಯ ಪಕ್ಷಗಳ ಬಗ್ಗೆ ನಾವು ಮುಂದಕ್ಕೆ ನೋಡುವ. ರಾಜಕೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನು ಚುನಾವಣೆಯ ಸಂದರ್ಭದಲ್ಲಿ ಕಣಕ್ಕೆ ಇಳಿಸ್ತವೆ. ಈಗ ರಾಜಕೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನು ಚುನಾವಣೆಯ ಸಂದರ್ಭದಲ್ಲಿ ಕಣಕ್ಕೆ ಇಳಿಸಿದಾಗ ಆ ಚುನಾವಣೆಯಲ್ಲಿ ಪ್ರಜೆಗಳು ತಮ್ಮ ಸಂವಿಧಾನಬದ್ಧವಾದಂಥ ಹಕ್ಕನ್ನು ಚಲಾಯಿಸಿ ತಮಗೆ ಬೇಕಾದಂಥ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾರೆ. ಹೀಗೆ ಆಯ್ಕೆ ಮಾಡಿದ ಸಂದರ್ಭದಲ್ಲಿ ಯಾವ ಪಕ್ಷದ ಅಭ್ಯರ್ಥಿಗಳು ಹೆಚ್ಚು ಸ್ಥಾನಗಳನ್ನು ಗಳಿಸಿಕೊಂಡಿರ್ತಾರೋ, ಯಾವ ಪಕ್ಷದ ಅಭ್ಯರ್ಥಿಗಳು ಹೆಚ್ಚು ಸ್ಥಾನಗಳನ್ನು ಗಳಿಸಿಕೊಂಡಿರ್ತಾರೋ ಅದು ಆಡಳಿತ ಪಕ್ಷವಾಗಿ ರೂಪುಗೊಳ್ತದೆ. ಹಾಗೆ ಕಡಿಮೆ ಸ್ಥಾನಗಳನ್ನು ಗಳಿಸಿಕೊಂಡಂತಹ ರಾಜಕೀಯ ಪಕ್ಷವು ವಿರೋಧ ಪಕ್ಷವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಹಾಗಾಗಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಈ ಎರಡೂ ಪಕ್ಷಗಳನ್ನು ಆಯ್ಕೆ ಮಾಡುವಂತಹ ವ್ಯವಸ್ಥೆಯು ಈ ಚುನಾವಣೆಯ ಮೂಲಕ ನಡೆಯುತ್ತದೆ. ಹಾಗಾಗಿ ರಾಜಕೀಯ ಪಕ್ಷಗಳು ಚುನಾವಣೆಯ ಸಂದರ್ಭದಲ್ಲಿ ಬಹಳಷ್ಟು ಪ್ರಮುಖವಾದ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ. ಇನ್ನು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಕೆಲವು ವ್ಯವಸ್ಥೆಗಳನ್ನು ನಾವು ನೋಡ್ತೇವೆ. ಯಾವ ಥರದಲ್ಲಿ ಈ ಚುನಾವಣೆಗಳನ್ನು ನಡೆಸ್ತಾರೆ, ಆ ಚುನಾವಣೆಯಲ್ಲಿ ಭಾಗವಹಿಸುವುದಕ್ಕೆ ಮತದಾರರಿಗೆ ಯಾವ ಯಾವ ಅರ್ಹತೆಗಳನ್ನು ನಿಗದಿಪಡಿಸಲಾಗ್ತದೆ. ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಅರ್ಹತೆಗಳಿರ್ತವೆ. ಹೆಚ್ಚಾಗಿ ಈ ಪ್ರಪಂಚದಲ್ಲಿ ಪ್ರಚಲಿತದಲ್ಲಿರುವಂತಹ ಒಂದು ವ್ಯವಸ್ಥೆ ವಯಸ್ಸಿನ ಆಧಾರದ ಮೇಲೆ ಮತದಾನದ ಹಕ್ಕನ್ನು ನೀಡುವಂಥದ್ದು. ಅದೇ ಕೆಲವು ದೇಶಗಳಲ್ಲಿ ನಾವು ಹಿಂದೆಲ್ಲ ಕೇಳಿದ್ದೇವೆ, ಆಸ್ತಿಯ ಅರ್ಹತೆ ಅಥವಾ ಶಿಕ್ಷಣದ ಅರ್ಹತೆ ಮುಂತಾದವುಗಳ ಮೇಲೆ ಮತದಾನದ ಹಕ್ಕನ್ನು ನೀಡ್ತಾ ಇದ್ರು. ಹಾಗೆ ವಯಸ್ಸಿನ ಆಧಾರದ ಮೇಲೆ ಮತದಾನ ಮಾಡುವಂತಹ ಒಂದು ಅವಕಾಶವು ಕೂಡ ಈಗ ಪ್ರಪಂಚದಲ್ಲಿ ಹೆಚ್ಚು ಪ್ರಚಲಿತದಲ್ಲಿರುವಂಥದ್ದು. ಅದು ಕೂಡ ವಯಸ್ಸಿನ ಎಷ್ಟು ವಯಸ್ಸಾಗಬೇಕು, ಒಂದೊಂದು ದೇಶದಲ್ಲಿ ಒಂದೊಂದು ಥರ ಇರ್ತದೆ. 18, 16, 20, 21, 22, 25 ಈ ಥರ. ಆದರೆ ಭಾರತದಲ್ಲಿ ನಾವು 18 ವರ್ಷಕ್ಕೆ ಮಿತಗೊಳಿಸ್ತೇವೆ. ಹಾಗಾದರೆ ಈ ಅರ್ಹತೆಗೆ ಸಂಬಂಧಪಟ್ಟಾಗಿ ಇರುವಂತಹ ಆ ರಾಜಕೀಯ ವ್ಯವಸ್ಥೆಯಲ್ಲಿರುವಂತಹ ಆ ಅಂಶ ಯಾವುದಂತ ಕೇಳಿದರೆ ನಾವು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ, ಭಾರತ ದೇಶದಲ್ಲಿ ಈ ಪದ್ಧತಿಯನ್ನು ನಾವು ಅಳವಡಿಸಿಕೊಳ್ತಾ ಇದ್ದೇವೆ. ಯಾರಿಗೆ ಮತದಾನದ ಹಕ್ಕನ್ನು ಕೊಡಬೇಕು? ಹೀಗೆ ನೋಡುವಾಗ ಸಂವಿಧಾನ ರಚನಾ ಸಭೆಯಲ್ಲಿ ಚರ್ಚೆ ನಡೆದು ಯಾವ ಕೆಲವರ ವಾದ ಮಾಡಿದರು ಶಿಕ್ಷಣದ ಮೇಲೆ ಕೊಡುವ, ಆಸ್ತಿಯ ಆಧಾರದ ಮೇಲೆ ಕೊಡುವ, ಈ ರೀತಿಯಾಗಿ. ಆದರೆ ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬರ್ತಾರೆ, ವಯಸ್ಸಿನ ಆಧಾರದ ಮೇಲೆ ನಮ್ಮ ದೇಶದಲ್ಲಿ ಕೂಡ ಮತದಾನದ ಹಕ್ಕನ್ನು ಕೊಡುವ ಅಂತ ಹೇಳಿ. ಹಾಗಾಗಿ ಭಾರತ ದೇಶದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಜಾರಿಯಲ್ಲಿದೆ, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ಏನಿದು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದರೆ, ದೇಶದ ಎಲ್ಲ ಪ್ರಜೆಗಳಿಗೂ ಕೂಡ ಮತದಾನವನ್ನು ನೀಡುವಂಥ ಅವಕಾಶವನ್ನು ಯಾವುದೇ ತಾರತಮ್ಯವಿಲ್ಲದೆ, ಯಾವ ತಾರತಮ್ಯ, ಜಾತಿ, ಧರ್ಮ, ಕುಲ, ಪಂಗಡ, ವರ್ಗ, ವರ್ಣ, ಲಿಂಗ, ಪ್ರಾಂತ್ಯ ಮುಂತಾದಂಥ ಯಾವುದೇ ಭೇದ ಭಾವಗಳಿಲ್ಲದೆ, ತಾರತಮ್ಯಗಳಿಲ್ಲದೆ ಕೇವಲ ವಯಸ್ಸಿನ ಆಧಾರದಲ್ಲಿ ಮತದಾನ ಮಾಡಲು ನೀಡುವ ಅವಕಾಶವನ್ನೇ ನಾವು ವಯಸ್ಕ ಮತದಾನ ಪದ್ಧತಿ ಎಂದು ಕರೆಯುತ್ತೇವೆ. ಹಾಗಾಗಿ ದೇಶದ ಎಲ್ಲ ಪ್ರಜೆಗಳಿಗೂ ಕೂಡ ಯಾವುದೇ ತಾರತಮ್ಯ ಇಲ್ಲದೆ, ಜಾತಿ, ಮತ, ಧರ್ಮ, ಕುಲ, ಪಂಗಡ, ವರ್ಗ, ವರ್ಣ, ಲಿಂಗ ಮುಂತಾದವುಗಳ ಯಾವುದೇ ತಾರತಮ್ಯವಿಲ್ಲದೆ ಕೇವಲ ವಯಸ್ಸಿನ ಆಧಾರದ ಮೇಲೆ ಮತದಾನ ಮಾಡಲು ನೀಡುವಂಥ ಅವಕಾಶವನ್ನೇ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ನಾವು ಕರೆಯುತ್ತೇವೆ. ಇನ್ನು ಚುನಾವಣೆಯಲ್ಲಿ ನಾವು ಕೆಲವು ವಿಧಗಳನ್ನು ನೋಡ್ತೇವೆ. ಆದರೆ ಸಾಮಾನ್ಯವಾಗಿ 2 ವಿಧಗಳನ್ನು ಮಾತ್ರ ನಾವು ಆಯ್ಕೆ ಮಾಡಿಕೊಳ್ತೇವೆ. ಒಂದು ಪ್ರತ್ಯಕ್ಷ ಚುನಾವಣೆ, ಇನ್ನೊಂದು ಪರೋಕ್ಷ ಚುನಾವಣೆ. ಆದರೆ ಈ ಚುನಾವಣೆಯ ಸಂದರ್ಭದಲ್ಲಿ ಕೆಲವು
ವಿಧಗಳನ್ನು ಅಥವಾ ನಾವು ನೋಡ್ತೇವೆ. ಅಂತಹ ವಿಧಗಳಲ್ಲಿ ಮೊದಲನೇದು ಸಾರ್ವತ್ರಿಕ ಚುನಾವಣೆ ಅಥವಾ ಮಹಾ ಚುನಾವಣೆ, ಯೂನಿವರ್ಸಲ್ ಇಲೆಕ್ಷನ್. ಏನಿದು ಸಾರ್ವತ್ರಿಕ ಚುನಾವಣೆ ಅಂದರೆ, ಒಂದು ದೇಶದಲ್ಲಿ ಇಡೀ ದೇಶದಲ್ಲಿ ಏಕಕಾಲದಲ್ಲಿ ನಡೆಯುವಂತಹ ಚುನಾವಣೆಯನ್ನೇ ನಾವು ಸಾರ್ವತ್ರಿಕ ಚುನಾವಣೆ ಎಂದು ನಾವು ಕರೆಯುತ್ತೇವೆ. ಭಾರತ ದೇಶದಲ್ಲಿ 1951-52 ಇಸವಿಯಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯುತ್ತದೆ. ಈಗ ಇತ್ತೀಚೆಗೆ ನಾವು ನೋಡಿದ್ದೇವೆ 2019 ಇಸವಿಯಲ್ಲಿ ಮತ್ತೆ ಸಾರ್ವತ್ರಿಕ ಚುನಾವಣೆ ನಡೆಯಿತು. ಅಂದರೆ ಇಡೀ ದೇಶದಾದ್ಯಂತ ಏಕಕಾಲದಲ್ಲಿ ನಡೆಯುವಂಥ ಚುನಾವಣೆ ಸಾರ್ವತ್ರಿಕ ಚುನಾವಣೆ. ಎರಡನೆಯ ಚುನಾವಣಾ ವ್ಯವಸ್ಥೆಯೇ ಮರು ಚುನಾವಣೆ. ಇದನ್ನು ಮರು ಚುನಾವಣೆ ಎನ್ನುವುದಕ್ಕಿಂತಲೂ ಕೂಡ ಮರು ಮತದಾನ ಅಂತಲೂ ಕೂಡ ಕರೆಯಬಹುದು, ರೀ ಇಲೆಕ್ಷನ್. ಚುನಾವಣೆಯ ಸಂದರ್ಭದಲ್ಲಿ ಅದು ದೇಶದ ಶಾಸನ ಸಭೆಗಳು, ಭಾರತ ದೇಶದಲ್ಲಿ ಲೋಕಸಭೆ ಆಗಿರ್ಬೋದು, ರಾಜ್ಯಗಳಲ್ಲಿ ವಿಧಾನಸಭೆ ಆಗಿರ್ಬೋದು. ಈ ಚುನಾವಣೆಯ ಸಂದರ್ಭದಲ್ಲಿ ಮತದಾನದ ಪ್ರಕ್ರಿಯೆಯಲ್ಲಿ ಯಾವುದು ಮತಗಟ್ಟೆಗಳನ್ನು ರಚನೆ ಮಾಡಲಾಗ್ತದೆ, ಇಡೀ ದೇಶವನ್ನೇ ಲೋಕಸಭಾ ಕ್ಷೇತ್ರಗಳನ್ನಾಗಿ ಆಗಿರ್ಬೋದು ಅಥವಾ ವಿಧಾನಸಭಾ ಕ್ಷೇತ್ರಗಳನ್ನಾಗಿ ಆದರೂ ವಿಂಗಡಣೆ ಮಾಡಲಾಗಿರ್ತದೆ. ಆ ಪ್ರತಿ ಲೋಕಸಭಾ ಅಥವಾ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಟ್ಟೆಗಳನ್ನು ನಿರ್ಮಾಣ ಮಾಡಲಾಗಿರ್ತದೆ. ಪ್ರಜೆಗಳು ಅಥವಾ ಮತದಾರರು ತಮ್ಮ ಹತ್ತಿರದ ಮತಗಟ್ಟೆಗೆ ಹೋಗಿ ಮತದಾನ ಮಾಡಲು ಅವಕಾಶ ಮಾಡಿಕೊಡುವಂಥ ಒಂದು ವ್ಯವಸ್ಥೆಯನ್ನು ರೂಪಿಸಲಾಗಿರ್ತದೆ. ಆ ಭಾಗದ ಜನರು ಆ ಮತಗಟ್ಟೆಗೆ ಹೋಗಿ ಮತದಾನ ಮಾಡ್ತಾರೆ. ಈಗ ಈ ಥರ ಮತದಾನದ ಸಂದರ್ಭದಲ್ಲಿ ಯಾವುದಾದರೂ ಒಂದು ಮತಗಟ್ಟೆಯಲ್ಲಿ ಅಥವಾ ಹಲವು ಮತಗಟ್ಟೆಗಳಲ್ಲಿ ಅಕ್ರಮ ಚಟುವಟಿಕೆಗಳು ನಡೆದಾಗ, ಅಕ್ರಮ ಚಟುವಟಿಕೆಗಳೆಂದರೇನು? ಆ ಮತಗಟ್ಟೆಯಲ್ಲಿ ಮತಪತ್ರಗಳನ್ನು ಹರಿದು ಹಾಕುವಂಥದ್ದು ಅಥವಾ ಮತ ಯಂತ್ರವನ್ನು ಕಸಿದುಕೊಂಡು ಹೋಗುವುದಾಗಿರ್ಬೋದು, ಮತ ಪೆಟ್ಟಿಗೆಯನ್ನು ಅಪಹರಿಸುವುದಾಗಿರ್ಬೋದು, ಅಲ್ಲಿರುವಂಥ ಅಧಿಕಾರಿಗಳ ಮೇಲೆ ಒತ್ತಡ ಹೇರುವಂಥದ್ದಾಗಿರ್ಬೋದು, ಅಧಿಕಾರಿಗಳಿಗೆ ಹಲ್ಲೆ ಮಾಡಿ ಮತದಾನ ಪ್ರಕ್ರಿಯೆಯನ್ನು ಹಾಳು ಮಾಡುವುದಂತಾಗಿರ್ಬೋದು, ಅಥವಾ ದೊಂಬಿ ಗಲಾಟೆ ಮುಂತಾದವುಗಳು ನಡೆಯುವುದಾಗಿರ್ಬೋದು. ಇಂತಹ ಸಂದರ್ಭಗಳಲ್ಲಿ ಆ ಮತಗಟ್ಟೆಯಲ್ಲಿ ಮತದಾನವನ್ನು ಸ್ಥಗಿತಗೊಳಿಸಲಾಗ್ತದೆ. ಈಗ ಯಾವ ಮತಗಟ್ಟೆಯಲ್ಲಿ ಅಕ್ರಮ ಮತದಾನದ ಸಂದರ್ಭದ ಅಕ್ರಮ ಮತದಾನ ಆಗುವಂಥ ಸಂದರ್ಭದಲ್ಲಿ ಅಥವಾ ಅಕ್ರಮ ಚಟುವಟಿಕೆಗಳು ನಡೆದಂಥ ಸಂದರ್ಭದಲ್ಲಿ ಆ ಮತಗಟ್ಟೆಯಲ್ಲಿ ನಿಂತ ಚುನಾವಣೆಯನ್ನು ಅಥವಾ ಮತದಾನವನ್ನು ಮತ್ತೊಮ್ಮೆ ನಡೆಸುವುದನ್ನೇ ಮರು ಚುನಾವಣೆ ಅಥವಾ ಮರು ಮತದಾನ ಎಂದು ನಾವು ಕರೀತೇವೆ. ಮರು ಚುನಾವಣೆ ಅಂದರೆ ಒಂದು ಮತಗಟ್ಟೆಯಲ್ಲಿ ಯಾವುದಾದ್ರೂ ಅಕ್ರಮ ಚಟುವಟಿಕೆಗಳಿಗಾಗಿ ಸ್ಥಗಿತಗೊಳಿಸಲ್ಪಟ್ಟಂತಹ ಮತದಾನವನ್ನು ಅಥವಾ ಚುನಾವಣೆಯನ್ನು ಮತ್ತೆ ನಡೆಸುವುದನ್ನೇ ನಾವು ಮರು ಚುನಾವಣೆ ಎಂದು ನಾವು ಕರೆಯುತ್ತೇವೆ. ಇನ್ನೊಂದು ಚುನಾವಣಾ ವ್ಯವಸ್ಥೆಯೇ ಉಪಚುನಾವಣೆ, ಬೈ ಇಲೆಕ್ಷನ್ ಅಂತ ನಾವು ಕರೆಯುತ್ತೇವೆ. ಏನಿದು ಬೈ ಇಲೆಕ್ಷನ್ ಅಂದರೆ, ಚುನಾವಣೆಯ ಸಂದರ್ಭದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸುತ್ತವೆ. ಹೀಗೆ ಕಣಕ್ಕೆ ಇಳಿಸಿದಂಥ ಅಭ್ಯರ್ಥಿಗಳಲ್ಲಿ ಮತದಾರರು ಮತದಾನವನ್ನು ಮಾಡುವುದರ ಮೂಲಕ ತಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡುತ್ತಾರೆ. ಹೀಗೆ ಆಯ್ಕೆ ಮಾಡಿದಂತಹ ತಮ್ಮ ಪ್ರತಿನಿಧಿಯು ಯಾವುದಾದ್ರೂ ಒಂದು ಕಾರಣಕ್ಕಾಗಿ ಅವನು ರಾಜೀನಾಮೆ ಕೊಟ್ಟಲ್ಲಿ ಅಥವಾ ಮರಣ ಹೊಂದಿದಲ್ಲಿ ಅಥವಾ ಇನ್ನಿತರ ಯಾವುದಾದ್ರೂ ಕಾರಣಕ್ಕಾಗಿ ತನ್ನ ಸ್ಥಾನವನ್ನು ಕಳೆದುಕೊಂಡಲ್ಲಿ ಆ ಸ್ಥಾನಕ್ಕೆ ಮತ್ತೆ ನಡೆಯುವ ಚುನಾವಣೆಯೇ ಉಪಚುನಾವಣೆ ಆಗ್ತದೆ. ಅಂದರೆ ಯಾವ ಕ್ಷೇತ್ರದಿಂದ ಒಬ್ಬ ಅಭ್ಯರ್ಥಿಯು ಆಯ್ಕೆಯಾಗಿ ಬರ್ತಾನೋ ಆ ಆಯ್ಕೆಯಾದ ಅಭ್ಯರ್ಥಿಯು ಮರಣ ಹೊಂದಿದ್ದಲ್ಲಿ, ರಾಜೀನಾಮೆ ನೀಡಿದಲ್ಲಿ ಅಥವಾ ಇನ್ನಿತರ ಯಾವುದೋ ಕಾರಣಕ್ಕಾಗಿ ಅವನು ತನ್ನ ಸ್ಥಾನವನ್ನು ಕಳೆದುಕೊಂಡಲ್ಲಿ ಮತ್ತೆ ನಡೆಯುವಂಥ ಚುನಾವಣೆಯೇ ಅಥವಾ ಆ ಸ್ಥಾನಕ್ಕೆ ನಡೆಯುವಂಥ ಚುನಾವಣೆಯನ್ನೇ ನಾವು ಉಪಚುನಾವಣೆ ಎಂದು ನಾವು ಕರೆಯುತ್ತೇವೆ. ಉದಾಹರಣೆಗೆ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ವಿದ್ಯಮಾನಗಳಲ್ಲಿ ನಾವು ನೋಡಿದ್ದೇವೆ, ಹಲವು ವ್ಯಕ್ತಿಗಳು ಅಥವಾ ಹಲವು ಶಾಸಕರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮತ್ತೆ ಮರು ಆಯ್ಕೆಯನ್ನು ಬಯಸಿದ್ದನ್ನು ನಾವು ನೋಡಿದ್ದೇವೆ. ಇನ್ನೊಂದು ಚುನಾವಣಾ ವ್ಯವಸ್ಥೆ ಮಧ್ಯಂತರ ಚುನಾವಣೆ. ಏನಿದು ಮಧ್ಯಂತರ ಚುನಾವಣೆ ಅಂದರೆ, ಈ ಶಬ್ದವೇ ಹೇಳುವ ಹಾಗೆ ಮಿಡ್ ಟರ್ಮ್ ಇಲೆಕ್ಷನ್ ಅಂದರೆ ಚುನಾವಣೆಯು 5 ವರ್ಷಕ್ಕೆ ನಡೆಯುತ್ತದೆ. ಭಾರತದಲ್ಲಿ 5 ವರ್ಷಗಳಿಗೆ, ಲೋಕಸಭೆಗೆ 5 ವರ್ಷಕ್ಕೆ, ವಿಧಾನಸಭೆಗೆ 5 ವರ್ಷಕ್ಕೆ. ಈ 5 ವರ್ಷಗಳಿಗೊಮ್ಮೆ ನಡೆಯುವಂತಹ ಚುನಾವಣೆಯಲ್ಲಿ
ಯಾವ ಪಕ್ಷ ಅಥವಾ ಯಾವ ಸರಕಾರ ಆಯ್ಕೆ ಆಗ್ತದೆಯೋ ಆಯ್ಕೆಯಾದ ಸರಕಾರದ ಅಧಿಕಾರ ಅವಧಿ 5 ವರ್ಷ. ಆದರೆ ಈ 5 ವರ್ಷದ ಅಧಿಕಾರದ ಅವಧಿಯನ್ನು ಪೂರ್ತಿಗೊಳಿಸಲು ಆ ಪಕ್ಷ ಅಥವಾ ಸರಕಾರದಿಂದ ಸಾಧ್ಯವಿಲ್ಲದೆ ರಾಜೀನಾಮೆ ನೀಡಿದಲ್ಲಿ ಅಥವಾ ಆ ಸರಕಾರ ಬಿದ್ದು ಹೋದಲ್ಲಿ, ಅವಧಿ ಪೂರ್ಣಗೊಳಿಸುವ ಮುನ್ನವೇ ಆ ಸರಕಾರ ಬಿದ್ದು ಹೋದಲ್ಲಿ, ಆ ಸಂದರ್ಭದಲ್ಲಿ ಮತ್ತೆ ನಡೆಯುವಂಥ ಚುನಾವಣೆಯನ್ನೇ ನಾವು ಮಧ್ಯಂತರ ಚುನಾವಣೆ ಎಂದು ನಾವು ಕರೆಯುತ್ತೇವೆ. ಅಂದರೆ ಆಯ್ಕೆಯಾದಂಥ ಸರಕಾರವು ತನ್ನ 5 ವರ್ಷಗಳ ಅವಧಿಯನ್ನು ಪೂರ್ತಿಗೊಳಿಸಲು ವಿಫಲವಾದಾಗ ಮತ್ತೆ ನಡೆಯುವಂಥ ಚುನಾವಣೆಯನ್ನೇ ನಾವು ಮಧ್ಯಂತರ ಚುನಾವಣೆ ಎಂದು ನಾವು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಈಗ ನಾವು ನೋಡಿರುವಂತಹ ವಿಷಯಗಳು ಬಹಳಷ್ಟು ಪ್ರಾಮುಖ್ಯವಾದಂಥದ್ದು, ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಭಾರಿ ಪ್ರಾಮುಖ್ಯವಾಗಿರುವಂಥದ್ದು. 1 ಮತ್ತು 2 ಅಂಕಗಳ ಪ್ರಶ್ನೆಗಳನ್ನು ಇದರಲ್ಲಿ ಕೇಳ್ತಾರೆ. ಮೊದಲನೇದಾಗಿ ಚುನಾವಣೆ ಎಂದರೆ ಏನು ಅಂತ ಪ್ರಶ್ನೆ ಬರ್ಬೋದು. ಅಂದರೆ ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನು ಮತದಾನದ ಮೂಲಕ ಆಯ್ಕೆ ಮಾಡಿಕೊಳ್ಳುವಂಥ ವ್ಯವಸ್ಥೆಯನ್ನೇ ನಾವು ಚುನಾವಣೆ ಎಂದು ಕರೆಯುತ್ತೇವೆ. ಚುನಾವಣೆ ಎಂಬ ಪದ ಅಥವಾ ಇಲೆಕ್ಷನ್ ಎಂಬ ಪದವನ್ನು ನಾವು ಎಲಿಗೇರ್ ಎಂಬ ಲ್ಯಾಟಿನ್ ಭಾಷೆಯ ಶಬ್ದದಿಂದ ಆಯ್ಕೆ ಮಾಡಿಕೊಂಡಿದ್ದೇವೆ. ಎಲಿಗೇರ್ ಪದದ ಅರ್ಥ ಆರಿಸು ಅಥವಾ ಆಯ್ಕೆ ಮಾಡು ಅಂತ ಬರ್ತದೆ. 1 ಮಾರ್ಕು ಅಥವಾ 2 ಮಾರ್ಕಿಗೆ ಇದನ್ನು ಕೇಳ್ಬೋದು. ಇನ್ನು 2 ಮಾರ್ಕಿಗೆ ಕೇಳ್ಬೋದು, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೆ ಏನು. ಒಂದು ದೇಶದ ಎಲ್ಲ ಪ್ರಜೆಗಳಿಗೂ ಕೂಡ ಯಾವುದೇ ಜಾತಿ, ಧರ್ಮ, ಪಂಗಡ, ವರ್ಗ, ವರ್ಣ, ಲಿಂಗ ಮುಂತಾದವುಗಳ ಮೇಲೆ ಯಾವುದೇ ತಾರತಮ್ಯ ಮಾಡದೆ ಕೇವಲ ವಯಸ್ಸಿನ ಆಧಾರದ ಮೇಲೆ ಮತದಾನ ಮಾಡಲು ಇರುವಂಥ ಅವಕಾಶವನ್ನೇ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದು ಕರೆಯುತ್ತೇವೆ. ಭಾರತದಲ್ಲಿ 18 ವರ್ಷ. 2 ಮಾರ್ಕಿಗೆ ಇನ್ನೊಂದು ಪ್ರಶ್ನೆ ಕೇಳು, ಸಾರ್ವತ್ರಿಕ ಚುನಾವಣೆ ಎಂದರೇನು. ಇಡೀ ದೇಶದಾದ್ಯಂತ ಏಕಕಾಲದಲ್ಲಿ ನಡೆಯುವಂತಹ ಚುನಾವಣೆಯನ್ನೇ ನಾವು ಸಾರ್ವತ್ರಿಕ ಚುನಾವಣೆ ಎಂದು ಕರೆಯುತ್ತೇವೆ. ಇನ್ನು ಮರು ಚುನಾವಣೆ ಎಂದರೆ ಯಾವುದಾದ್ರೂ ಒಂದು ಮತಗಟ್ಟೆಯಲ್ಲಿ ಅಕ್ರಮ ಚಟುವಟಿಕೆಗಳಿಗಾಗಿ ಸ್ಥಗಿತಗೊಳಿಸಲ್ಪಟ್ಟಂತಹ ಚುನಾವಣಾ ಪ್ರಕ್ರಿಯೆಯನ್ನು ಅಥವಾ ಮತದಾನವನ್ನು ಮತ್ತೆ ಮಾಡುವುದನ್ನು ನಾವು ಮರು ಚುನಾವಣೆ ಎಂದು ಕರೆಯುತ್ತೇವೆ. ಇನ್ನೊಂದು ಪ್ರಶ್ನೆ ಬರ್ಬೋದು, ಉಪಚುನಾವಣೆ ಎಂದರೆ ಏನು. ಚುನಾವಣೆ ಸಂದರ್ಭದಲ್ಲಿ ಆಯ್ಕೆಯಾಗಿ ಬಂದಂಥ ಅಭ್ಯರ್ಥಿಯು ಮರಣ ಹೊಂದಿದ್ದಲ್ಲಿ ಅಥವಾ ರಾಜೀನಾಮೆ ನೀಡಿದಲ್ಲಿ ಅಥವಾ ಬೇರೆ ಯಾವುದಾದ್ರೂ ಕಾರಣಕ್ಕಾಗಿ ತನ್ನ ಸ್ಥಾನವನ್ನು ಕಳೆದುಕೊಂಡಲ್ಲಿ, ಅಂದರೆ ಮುಂದಿನ 6 ತಿಂಗಳ ಒಳಗೆ ಈ ಚುನಾವಣೆ ನಡೀತದೆ, ಮತ್ತೆ ಆ ಸ್ಥಾನಕ್ಕೆ ನಡೆಯುವಂಥ ಚುನಾವಣೆಯನ್ನು ನಾವು ಉಪಚುನಾವಣೆ ಎಂದು ನಾವು ಕರೆಯುತ್ತೇವೆ. ಇನ್ನು ಮಧ್ಯಂತರ ಚುನಾವಣೆ ಎಂದರೆ ಏನು ಅಂತ ಕೇಳ್ಬೋದು. ಮಧ್ಯಂತರ ಚುನಾವಣೆ ಅಂದರೆ ಆಯ್ಕೆಯಾದಂಥ ಪಕ್ಷ ಅಥವಾ ಸರಕಾರವು ಅವಧಿಗೆ ಮುನ್ನವೇ ರಾಜೀನಾಮೆ ನೀಡಿದಲ್ಲಿ ಅಥವಾ ಬಿದ್ದು ಹೋದಲ್ಲಿ, ಅವಿಶ್ವಾಸ ನಿರ್ಣಯದ ಮೂಲಕ ಯಾವುದಾದ್ರೂ ಮೂಲಕ ಆಗಿರ್ಬೋದು, ಬಿದ್ದು ಹೋದಲ್ಲಿ ಮತ್ತೆ ನಡೆಯುವಂಥ ಚುನಾವಣೆಯನ್ನು ನಾವು ಮಧ್ಯಂತರ ಚುನಾವಣೆ ಎಂದು ನಾವು ಕರೆಯುತ್ತೇವೆ. ಹಾಗಾಗಿ ನೆನಪಿಟ್ಟುಕೊಳ್ಳಿ, ಈ ಎಲ್ಲ ಅಂಶಗಳು ಕೂಡ ಬಹಳಷ್ಟು ಪ್ರಾಮುಖ್ಯವಾದದ್ದು ಆಗಿದೆ. ಇನ್ನು ಚುನಾವಣೆಯಲ್ಲಿ ನಾವು ಇನ್ನೊಂದು ಹಂತಕ್ಕೆ ಹೋಗುವ, ಚುನಾವಣೆಯ ಮಹತ್ವ. ಚುನಾವಣೆಗಳ ಮಹತ್ವ. ಈ ಚುನಾವಣೆಗಳ ಮಹತ್ವಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಪಂಚದಾದ್ಯಂತ ಹೆಚ್ಚಿನ ಎಲ್ಲ ದೇಶಗಳು ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗ್ತವೆ. ಯಾಕೆ ಎಂಬ ಪ್ರಶ್ನೆ ಬರ್ತದೆ. ಜೊತೆಗೆ ನಾವು ಪರೀಕ್ಷೆ ದೃಷ್ಟಿಯಿಂದ ಕೂಡ ಇದರ 5 ಮಾರ್ಕಿಗೆ ಪ್ರಶ್ನೆಗಳನ್ನು ಕೇಳ್ಬೋದು. 5 ಮಾರ್ಕಿಗೆ ಪ್ರಶ್ನೆಗಳನ್ನು ಕೇಳಿದರೆ 10 ಪಾಯಿಂಟ್ ಇದೆ. 10 ಪಾಯಿಂಟಲ್ಲಿ ನಾವು 5 ಪಾಯಿಂಟನ್ನು ಬರೆದ್ರೂ ಕೂಡ ಸಾಕಾಗ್ತದೆ. ಹಾಗಾದರೆ ಚುನಾವಣೆಗಳ ಮಹತ್ವಗಳು ಯಾವುವು ಅಂತ ನಾವು ನೋಡೋಣ. 1ನೆಯ ಮಹತ್ವವೇ ಆಡಳಿತ ವ್ಯವಸ್ಥೆಯ ತಳಹದಿ. ಚುನಾವಣೆಗಳು ಒಂದು ದೇಶದ ಆಡಳಿತ ವ್ಯವಸ್ಥೆಯ ತಳಹದಿ. ಹೇಗೆ? ಒಂದು ದೇಶದ ಸರಕಾರವನ್ನು ಆಯ್ಕೆ ಮಾಡುವಂತಹ ಅಧಿಕಾರವನ್ನು ಪ್ರಜೆಗಳಿಗೆ ಸಂವಿಧಾನಬದ್ಧವಾಗಿ ಆ ದೇಶ ನೀಡಿರ್ತದೆ. ಪ್ರಜೆಗಳು ತಮಗೆ ಬೇಕಾದಂತಹ ಸರಕಾರವನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತಾರೆ. ಹಾಗೆ ಆಯ್ಕೆ ಮಾಡಿಕೊಳ್ಳುವುದರ ಮೂಲಕ ತಮಗೆ ಯಾವ ಅಭ್ಯರ್ಥಿ ಬೇಕು, ಒಳ್ಳೆಯ ಆಡಳಿತ ನಡೆಸುವಂಥ ಅಭ್ಯರ್ಥಿಗಳು ಬೇಕಿದ್ರೆ ಅಂಥವರನ್ನು ಆಯ್ಕೆ ಮಾಡಿಕೊಳ್ತಾರೆ. ಉತ್ತಮ ಸರಕಾರವನ್ನು ನಡೆಸುವಂಥ ವ್ಯವಸ್ಥೆಯನ್ನು ಕೂಡ ಆ ಅಭ್ಯರ್ಥಿಗಳಿಗೆ ನಮ್ಮ ಪ್ರಜೆಗಳು ಅಥವಾ ಮತದಾರರು ಒದಗಿಸ್ತಾರೆ. 2ನೇ ಮಹತ್ವವೇ ಸಮಾನ ನ್ಯಾಯ ಮತ್ತು ಸ್ವಾತಂತ್ರ್ಯ. ದೇಶದ ಎಲ್ಲ ಪ್ರಜೆಗಳಿಗೆ ಕೂಡ ಮತದಾನದ ಹಕ್ಕನ್ನು ನೀಡಿದಾಗ, ನಾವು ಈಗಾಗಲೇ ನೋಡಿದ್ದೇವೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದರೆ ಎಲ್ಲರಿಗೂ ಕೂಡ ಇದನ್ನು ನೀಡಿದಾಗ ಅಲ್ಲಿ ಕೂಡ ಸಮಾನ ನ್ಯಾಯ ಮತ್ತು ಸ್ವಾತಂತ್ರ್ಯವನ್ನು ನೀಡಲಾಗಿರ್ತದೆ. ಈ ದೇಶದ ಎಲ್ಲ ಪ್ರಜೆಗಳಿಗೂ ಕೂಡ, ಅದು ಎಷ್ಟೇ ಶ್ರೀಮಂತರಾಗಿರಲಿ ಎಷ್ಟೇ ಬಡವರಾಗಿರಲಿ, ಅವರಿಗೆ ಇರುವಂಥ ಮತದಾನದ ಹಕ್ಕು ಒಂದೇ, ಸಮಾನ ನ್ಯಾಯ ಜೊತೆಗೆ ಸ್ವಾತಂತ್ರ್ಯ. ಅವರು ತಮಗೆ ಬೇಕಾದಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂತಹ ಒಂದು ಅವಕಾಶ, ಮುಕ್ತ ಅವಕಾಶವನ್ನು ಪ್ರಜೆಗಳಿಗೆ ನೀಡಲಾಗಿರ್ತದೆ. 3ನೆಯ ಪ್ರಾಮುಖ್ಯತೆಯೇ ಅಥವಾ ಮಹತ್ವವೇ ಸರಕಾರದ ರಚನೆ ಮತ್ತು ಪ್ರಜೆಗಳ ಹಿತಾಸಕ್ತಿ ರಕ್ಷಣೆ.
ಚುನಾವಣೆಗಳನ್ನು ನಡೆಸುವುದರ ಮೂಲಕ ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಂಡು ತಮಗೆ ಇಷ್ಟವಾದಂಥ ಸರಕಾರವನ್ನು ರಚನೆ ಮಾಡಿಕೊಳ್ಳುವಂಥ ಅವಕಾಶವನ್ನು ಕಲ್ಪಿಸಲಾಗ್ತದೆ. ಹಾಗಾಗಿ ಸರಕಾರವನ್ನು ರಚನೆ ಮಾಡುವಂಥ ಅಧಿಕಾರ ಯಾರ ಕೈಯಲ್ಲಿದೆ ಅಂತ ಹೇಳಿದರೆ ಪ್ರಜೆಗಳ ಕೈಯಲ್ಲಿ ಇದೆ. ಜೊತೆಗೆ ಪ್ರಜೆಗಳ ಹಿತಾಸಕ್ತಿ ರಕ್ಷಣೆ, ತಮ್ಮ ಹಿತಾಸಕ್ತಿ ಯಾವುದು, ಯಾವ ಥರದ ವ್ಯಕ್ತಿಗಳು ನಮಗೆ ಬೇಕು. ಚುನಾವಣೆ ಸಂದರ್ಭಗಳಲ್ಲಿ ನಾವು ಪ್ರಣಾಳಿಕೆಗಳನ್ನು ನಾವು ನೋಡ್ತೇವೆ. ಬೇರೆ ಬೇರೆ ಯಾವ ಪಕ್ಷದವರು ಯಾವ ಪ್ರಣಾಳಿಕೆಗಳನ್ನು ಕೊಟ್ಟಿದ್ದಾರೆ, ಯಾವ ಭರವಸೆಗಳನ್ನು ಕೊಟ್ಟಿದ್ದಾರೆ. ನಮಗೆ ಇಷ್ಟವಾದಂಥ ನಮ್ಮ ಹಿತಾಸಕ್ತಿಗೆ ತಕ್ಕುದಾದಂತಹ ಆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಅವಕಾಶ ಈ ಚುನಾವಣೆಯಲ್ಲಿ ಸಿಗ್ತದೆ. ನಾಲ್ಕನೇದಾಗಿ ಆತ್ಮಗೌರವ ಬೆಳೆಸ್ತದೆ. ಮತದಾರರಿಗೆ ಮತದಾನದ ಹಕ್ಕನ್ನು ನೀಡಿದಾಗ ಚುನಾವಣೆಯಲ್ಲಿ ಅವರು ನೇರವಾಗಿ ಭಾಗವಹಿಸಿ ತಮಗೆ ಬೇಕಾದಂಥ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಅವಕಾಶವನ್ನು ಕೊಟ್ಟಾಗ ಅವರಿಗೆ ಅವರ ಸೆಲ್ಫ್ ರೆಸ್ಪೆಕ್ಟ್ ಅಥವಾ ಆತ್ಮಗೌರವವನ್ನು ಹೆಚ್ಚಿಸ್ತದೆ. ನಮ್ಮ ಸರಕಾರ, ನಾವು ಆಯ್ಕೆ ಮಾಡಿದಂಥ ಪ್ರತಿನಿಧಿಗಳು ನಡೆಸಿದಂಥ ಅಥವಾ ಪ್ರತಿನಿಧಿಗಳ ಸರಕಾರ ಇದು ನಮ್ಮದು, ಆ ಜವಾಬ್ದಾರಿ ಕೂಡ ಅವರಿಗೆ ಬರ್ತದೆ. ಐದನೇದಾಗಿ ಪ್ರಜಾಪ್ರಭುತ್ವದ ಮಾಪಕ, ಅಳತೆಗಳು. ಚುನಾವಣೆಗಳು ಪ್ರಜಾಪ್ರಭುತ್ವದ ಮಾಪಕಗಳಾಗಿವೆ. ಹೇಗೆ ಅಂತ ಹೇಳಿದರೆ, ಯಾವುದಾದ್ರೂ ಒಂದು ರಾಜಕೀಯ ಪಕ್ಷವು ಚೆನ್ನಾಗಿ ಕೆಲಸ ಮಾಡಿದ್ದಲ್ಲಿ ಆ ರಾಜಕೀಯ ಪಕ್ಷದ ಅಭ್ಯರ್ಥಿಗಳನ್ನು ಮತ್ತೆ ಆಯ್ಕೆ ಮಾಡ್ತಾರೆ ನಮ್ಮ ಪ್ರಜೆಗಳು. ಎಲ್ಲಿಯಾದರೂ ಅವರು ಸರಿಯಾಗಿ ಕೆಲಸ ಮಾಡದಿದ್ದಲ್ಲಿ ಆ ಪ್ರತಿನಿಧಿಗಳನ್ನು ಪುನರ್ ಆಯ್ಕೆ ಮಾಡಲು ನಮ್ಮ ಪ್ರಜೆಗಳು ಬಯಸುವುದು ಇಲ್ಲ. ಹಾಗಾಗಿ ಒಳ್ಳೆಯ ಕೆಲಸ ಮಾಡಿದಲ್ಲಿ ಅಥವಾ ಪ್ರಜಾಪ್ರಭುತ್ವ ಯಶಸ್ವಿ ನಿಂತಿರುವುದೇ ಚುನಾವಣೆ ಮೇಲೆ. ಒಳ್ಳೆಯ ಕೆಲಸ ಮಾಡಿದರೆ ಮತ್ತೆ ಚುನಾವಣೆಗಳು ಯಶಸ್ವಿಯಾಗಿ ಆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾರೆ. ಎಲ್ಲಿಯಾದರೂ ಕೆಟ್ಟ ಕೆಲಸಗಳನ್ನು ಅಥವಾ ಚೆನ್ನಾಗಿ ಕೆಲಸ ಮಾಡದಿದ್ದ ಸಂದರ್ಭದಲ್ಲಿ ಅಂತಹ ಪ್ರತಿನಿಧಿಗಳನ್ನು ಪುನರ್ ಆಯ್ಕೆ ಮಾಡಲಿಕ್ಕೆ ನಮ್ಮ ಮತದಾರರು ಬಯಸುವುದು ಇಲ್ಲ. ಆರನೇದಾಗಿ ರಾಜಕೀಯ ಜ್ಞಾನ, ಪೊಲಿಟಿಕಲ್ ನಾಲೆಜ್ ಒದಗಿಸ್ತದೆ, ರಾಜಕೀಯ ಜ್ಞಾನ ಒದಗಿಸ್ತದೆ ನಮ್ಮ ಪ್ರಜೆಗಳಿಗೆ. ಹೇಗೆ? ಚುನಾವಣೆಯ ಸಂದರ್ಭದಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಾಗಿ ತಮ್ಮ ಪಕ್ಷದ ಧ್ಯೇಯ ಉದ್ದೇಶಗಳು ಅಥವಾ ಪ್ರಣಾಳಿಕೆಗಳನ್ನು ಪ್ರಜೆಗಳ ಮುಂದೆ ಇಡ್ತಾರೆ, ಮತದಾರರ ಮುಂದೆ ಇಡ್ತಾರೆ. ಹಾಗೆ ಪ್ರತಿ ರಾಜಕೀಯ ಪಕ್ಷಗಳು ಕೂಡ ತಮ್ಮ ಪ್ರಣಾಳಿಕೆಗಳನ್ನು ಅಥವಾ ಭರವಸೆಗಳನ್ನು ಪ್ರಜೆಗಳ ಮುಂದೆ ಅಥವಾ ಮತದಾರರ ಮುಂದೆ ಇಟ್ಟಾಗ ಮತ್ತು ಬೇರೆ ಬೇರೆ ಭಾಷಣಗಳಾಗಿರ್ಬೋದು, ಆಮೇಲೆ ರೇಡಿಯೋ, TV ಮುಂತಾದವುಗಳಲ್ಲಿ, ಪೇಪರ್ಗಳಲ್ಲಿ ಬರುವಂಥ ಅಡ್ವರ್ಟೈಸ್ಗಳಾಗಿರ್ಬೋದು, ಪ್ರಚಾರದ ವ್ಯವಸ್ಥೆಗಳಾಗಿರ್ಬೋದು, ನಡೆಯುವಂಥ ಸಭೆ ಸಮಾರಂಭಗಳಾಗಿರ್ಬೋದು, ಇಲ್ಲಿ ನಮ್ಮ ನಾಯಕರು ನೀಡುವಂತಹ ಆ ಭರವಸೆಗಳು, ಭಾಷಣಗಳು ಮತ್ತು ಅವರು ತೆರೆದಿಡುವಂತಹ ತಮ್ಮ ಮುಂದಿನ ಉದ್ದೇಶಗಳೇನು, ನಾವು ಆಯ್ಕೆಯಾಗಿ ಬಂದಲ್ಲಿ ಯಾವ ರೀತಿಯ ಸರ್ಕಾರವನ್ನು ರಚನೆ ಮಾಡುತ್ತೇವೆ ಎಂಬ ಭರವಸೆಗಳನ್ನು ಪ್ರಜೆಗಳಿಗೆ ಕೊಡುತ್ತಾರೆ. ಹಾಗಾಗಿ ಪ್ರತಿಯೊಂದು ರಾಜಕೀಯ ಪಕ್ಷವು ತಮ್ಮ ಪ್ರಜೆಗಳಿಗೆ ಅಥವಾ ಮತದಾರರಿಗೆ ಇಂತಹ ಮಾಹಿತಿಯನ್ನು ಒದಗಿಸಿದಾಗ ರಾಜಕೀಯ ಜ್ಞಾನ ನಮ್ಮ ಮತದಾರರಲ್ಲಿ ಉಂಟಾಗ್ತದೆ. ಯಾವ ಪಕ್ಷ ಒಳ್ಳೆಯದು, ಯಾವ ಅಭ್ಯರ್ಥಿ ಒಳ್ಳೆಯದು, ಯಾವ ಸಿದ್ಧಾಂತಗಳು ಒಳ್ಳೆಯದು, ಇದನ್ನೆಲ್ಲವನ್ನು ಕೂಡ ಅರಿತುಕೊಳ್ಳುವಂತಹ ಅವಕಾಶ ನಮ್ಮ ಮತದಾರರಿಗೆ ಬರುತ್ತದೆ. ಏಳನೆಯದಾಗಿ ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ. ಪ್ರತಿಯೊಂದು ದೇಶಗಳಲ್ಲಿ ಕೂಡ ಬಹುಸಂಖ್ಯಾತರು ಇರ್ತಾರೆ, ಅಲ್ಪಸಂಖ್ಯಾತರು ಇರ್ತಾರೋ, ಅದು ಯಾವುದೇ ಥರದ ಅಲ್ಪಸಂಖ್ಯಾತರಾಗಿರ್ಬೋದು, ಆ ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ಸಿಗ್ತದೆ. ಪ್ರತಿಯೊಬ್ಬ ಅಲ್ಪಸಂಖ್ಯಾತ ಅಥವಾ ಕಡಿಮೆ ಜನಸಂಖ್ಯೆಯಲ್ಲಿ ಇರುವಂಥ ವ್ಯಕ್ತಿಗಳು ಕೂಡ ಮತದಾನ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ಅವರನ್ನು ಕೂಡ ಪ್ರತಿನಿಧಿಸುವಂಥ ಪ್ರತಿನಿಧಿಗಳು ಅಲ್ಲಿ ಆಯ್ಕೆಯಾಗಿ ಬರುತ್ತಾರೆ. ಎಂಟನೆಯದಾಗಿ ಸಾಮಾಜಿಕ ಸಾಮರಸ್ಯ. ನಮ್ಮ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯಲ್ಲಿ ನಾವು ನೋಡಿದ್ದೇವೆ, ಇಲ್ಲಿ ಯಾವುದೇ ತಾರತಮ್ಯ ಇಲ್ಲ. ಜಾತಿ, ಧರ್ಮ, ಕುಲ, ಪಂಗಡ, ವರ್ಗ, ವರ್ಣ, ಲಿಂಗ ಮುಂತಾದವುಗಳ ಆಧಾರದ ಮೇಲೆ ತಾರತಮ್ಯ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಮತದಾನ ಮಾಡಲಿಕ್ಕೆ ಸಮಾನ ಅವಕಾಶ ಇರ್ತದೆ. ಎಲ್ಲ ಪ್ರತಿನಿಧಿಗಳು ಕೂಡ ಅಥವಾ ಎಲ್ಲ ಪಕ್ಷಗಳ ಅಭ್ಯರ್ಥಿಗಳು ಕೂಡ ಮತದಾರರ ಬಳಿಗೆ ಬಂದು ಯಾವುದೇ ತಾರತಮ್ಯ ಮಾಡದೆ ಪ್ರತಿಯೊಬ್ಬರಲ್ಲಿ ಕೂಡ ಮತವನ್ನು ಯಾಚನೆ ಮಾಡ್ತಾರೆ. ಆಗ ಅಲ್ಲಿ ಸಾಮಾಜಿಕ ಸಾಮರಸ್ಯ ಉಂಟಾಗುತ್ತದೆ. 9ನೇದಾಗಿ ಜನಸೇವೆಗೆ ಪ್ರೇರಣೆ. ಪ್ರತಿಯೊಂದು ರಾಜಕೀಯ ಪಕ್ಷಗಳು ಕೂಡ ತಮ್ಮ ಅಭ್ಯರ್ಥಿಗಳನ್ನು ಚುನಾವಣೆಗೆ ನಿಲ್ಲಿಸ್ತಾರೆ. ಹೀಗೆ ಚುನಾವಣೆಗೆ ನಿಲ್ಲಿಸಿದ ಸಂದರ್ಭದಲ್ಲಿ ಆ ಅಭ್ಯರ್ಥಿಗಳಿಗೆ ಜನರ ಸೇವೆ ಮಾಡುವಂಥ ಒಂದು ಯೋಗ ಬರ್ತದೆ. ಆ ಜನರ ಸೇವೆ ಮಾಡುವಂಥ ಭಾಗ್ಯ ಬರಬೇಕಾದ್ರೆ ಪ್ರಜೆಗಳು ಅಥವಾ ಮತದಾರರು ತಮ್ಮ ಮತದಾನವನ್ನು ಮಾಡಬೇಕಾಗ್ತದೆ. ಚುನಾವಣೆಯ ಮೂಲಕ ಆಯ್ಕೆಯಾಗಿ ಬಂದಲ್ಲಿ ಮಾತ್ರ ಜನಸೇವೆ, ದೇಶ ಸೇವೆ ಮಾಡಲಿಕ್ಕೆ ಆ ವ್ಯಕ್ತಿಗಳಿಗೆ ಅವಕಾಶ ದೊರೆಯುತ್ತದೆ. ಕೊನೆಯದಾಗಿ ಮತ್ತು 10ನೇದಾಗಿ ಸರಕಾರದ ಅಧಿಕಾರ ಹಸ್ತಾಂತರ. ಚುನಾವಣೆಯ ಮೂಲಕವೇ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಸರಕಾರ ರಚನೆ ಆಗ್ತದೆ.
ಹೀಗೆ ರಚನೆಯಾದಂಥ ಸರ್ಕಾರವು 5 ವರ್ಷದವರೆಗೆ ಆಡಳಿತ ನಡೆಸಿದರೆ ಮುಂದೆ ಯಾವ ಸರ್ಕಾರ ಬರಬೇಕು, ಇಲ್ಲಿ ಕ್ಷಿಪ್ರ ರೀತಿಯ ಯಾವುದೇ ಬದಲಾವಣೆಗಳಾಗುವುದಿಲ್ಲ. ಬದಲಿಗೆ ಮತದಾನದ ಅಥವಾ ಚುನಾವಣೆಯ ಮೂಲಕವೇ ಸರ್ಕಾರದ ಹಸ್ತಾಂತರ ಅಥವಾ ಸರ್ಕಾರದ ಬದಲಾವಣೆ ಆಗ್ತದೆ. ಇಲ್ಲಿ ನಾವು ಗಮನಿಸಬಹುದು, ಈಗ ಆಡಳಿತದಲ್ಲಿರುವಂಥ ಪಕ್ಷವೇ ಮುಂದೆ ವಿರೋಧ ಪಕ್ಷ ಆಗ್ಬೋದು, ಅಥವಾ ಈಗ ಅಲ್ಲಿ ಇರುವಂತಹ ವಿರೋಧ ಪಕ್ಷವೇ ಮುಂದೆ ಆಡಳಿತ ಪಕ್ಷವಾಗಿ ಆಯ್ಕೆಯಾಗಿ ಬರ್ಬೋದು. ಹಾಗಾಗಿ ನಮ್ಮ ಬೇರೆ ರೀತಿಯ ಸರ್ಕಾರಗಳಲ್ಲಿ ಅಥವಾ ನಿರಂಕುಶ ಸರ್ಕಾರಗಳಲ್ಲಿ ನಡೆಯುವಂಥ ಕ್ಷಿಪ್ರ ರೀತಿಯ ಕ್ರಾಂತಿಯ ಮೂಲಕ ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಬದಲಾವಣೆ ಆಗುವುದಿಲ್ಲ. ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಚುನಾವಣೆಗಳ ಮೂಲಕ ಒಂದು ಸರ್ಕಾರದ ಅಧಿಕಾರವನ್ನು ಇನ್ನೊಂದು ಸರ್ಕಾರಕ್ಕೆ ಹಸ್ತಾಂತರ ಮಾಡುವಂಥ ವ್ಯವಸ್ಥೆ ನಡೀತದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಚುನಾವಣೆಯ ಮಹತ್ವಗಳಲ್ಲಿ 10 ಪಾಯಿಂಟ್ಗಳಿವೆ. ಆ 10 ಪಾಯಿಂಟ್ಗಳಲ್ಲಿ 5 ಮಾರ್ಕಿಗೆ ಇಷ್ಟರ ತನಕ ಕೇಳಿದರೆ, ಬಹಳಷ್ಟು ಕಡಿಮೆ ಸಂದರ್ಭಗಳಲ್ಲಿ ಕೇಳಿದ ಸಂದರ್ಭದಲ್ಲಿ 5 ಅಂಕಗಳಿಗೆ ಹೆಚ್ಚಾಗಿ ಕೇಳಿದರೆ, 5 ಅಂಕಗಳಿಗೆ ಕೇಳಿದರೆ ನಿಮಗೆ ಇಷ್ಟ ಬಂದಂತಹ ಕನಿಷ್ಠ 5 ಹೆಚ್ಚು ಪಾಯಿಂಟ್ಗಳನ್ನು ಕೂಡ ಬರೀಬೋದು, ಆದರೆ ಕನಿಷ್ಠ 5 ಅಂಶಗಳನ್ನಾದರೂ ಬರೀಬೇಕಾಗ್ತದೆ. ಹಾಗಾಗಿ ಇದು ಚುನಾವಣೆಯ ಮಹತ್ವಗಳು ಆಗಿವೆ. ಹಾಗಾಗಿ ಮುಂದಿನ ತರಗತಿಯಲ್ಲಿ ನಾವು ಪ್ರತ್ಯಕ್ಷ ಮತ್ತು ಪರೋಕ್ಷ ಚುನಾವಣೆಗಳು ಮತ್ತು ಅದರ ಲಕ್ಷಣಗಳನ್ನು ನೋಡುವ. ನಮಸ್ಕಾರ.